am studying Diploma in Fire and Industrial Safety Management at Karawali Institute of Fire and Safety in Udupi and authorized training center in BSS. Here I am applying the world skill counseling, career development certification of ಸೇಫ್ಟಿ ಆಫೀಸರ್. ಈಗ ನಾನು ಪಿ ಪಿ ಬಗ್ಗೆ ಎರಡು ಮಾತು ಹೇಳ್ತೇನೆ. ಪಿ ಪಿ ಇದು 3 ಟೈಪ್ ಇದು ಹೆಲ್ಮೆಟ್ ಇತ್ತು. ಇದರಲ್ಲಿ ಒಂದು ಹೆಲ್ಮೆಟ್ ಸೇಫ್ಟಿ ಆಫೀಸರ್ ಯೂಸ್ ಮಾಡೋದು, ಆ್ಯಂಡ್ ವೈಟ್ ಇದ್ದು ಎನಿ ಸೂಪರ್ವೈಸರ್ ಇಲ್ಲದರೆ ಇಂಜಿನಿಯರ್ ಯೂಸ್ ಮಾಡೋದು, ಆ್ಯಂಡ್ ಎಲ್ಲೋ ಹೆಲ್ಮೆಟ್ ವರ್ಕರ್ ಯೂಸ್ ಮಾಡೋದು. ಆ್ಯಂಡ್ ಇದು ಹೆಲ್ಮೆಟನ್ನು ಸ್ಟ್ರಿಪ್ ಹಾಕಿ ನಾವು ಯೂಸ್ ಮಾಡಬೇಕು. ಇಲ್ಲದರೆ ಎನಿ ಹೈಟ್ ವರ್ಕಲ್ಲಿ ಇದು ಕೆಳಗೆ ಬೀಳ್ಬೋದು. ಮತ್ತು ಎನಿ ಸಣ್ಣ ಪುಟ್ಟ ಡೆಬ್ರಿಸಸ್ ಇಂದ ಹೆಲ್ಮೆಟ್ ತಲೆಯನ್ನು ಪ್ರೊಟೆಕ್ಟ್ ಮಾಡ್ತದೆ. ಆ್ಯಂಡ್ ಇದು ನಾರ್ಮಲ್ ಮಾಸ್ಕ್, ಡೈಲಿ ಯೂಸಿಗಾಗಿ, ಡೈಲಿ ನಾರ್ಮಲ್ ಯೂಸಿಗಾಗಿ. ಆ್ಯಂಡ್ ಇದು 3M ಫಿಲ್ಟರ್ ಮಾಸ್ಕ್. ಎನಿ ವೆಲ್ಡಿಂಗ್ ಮಾಡುವಾಗ ಅದು ಫ್ಯೂಮ್ಸ್ ಅನ್ನು ಫಿಲ್ಟರ್ ಮಾಡಿ ಕಳಿಸ್ತದೆ. ಆ್ಯಂಡ್ ಇದು ಕಾರ್ಟ್ರೇಜ್ ಮಾಸ್ಕ್. ಇದು ಕಾರ್ಟ್ರೇಜ್ ಮಾಸ್ಕ್ ಎನಿ ಹಾರ್ಮ್ಫುಲ್ ಕೆಮಿಕಲ್ ವರ್ಕ್ ಮಾಡುವಾಗ ಅದು ಈ ಫಿಲ್ಟರ್ ಮಾಡಿ ಆ ಕೆಮಿಕಲನ್ನು ಕಳಿಸ್ತದೆ. ಮತ್ತು ಇದು 150 ಅವರ್ ಆದಮೇಲೆ ಇದು ಬ್ಲ್ಯಾಕ್ ಆಗ್ತದೆ. ಮತ್ತು ಇದನ್ನು ಚೇಂಜ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿ ಹೊಸದಾಗಿ ಇದನ್ನು ಅಗೇನ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನಾರ್ಮಲ್ ಗ್ಲಾಸೆ, ನಾರ್ಮಲ್ ವರ್ಕ್ ಮಾಡುವಾಗ, ಎನಿ ಎಕ್ಸ್ಕವೇಷನ್ ಮಾಡುವಾಗ ಇದು ಯೂಸ್ ಆಗ್ತದೆ. ಇದು ಗ್ಲಾಸ್ ಎನಿ ಐ ಪ್ರಾಬ್ಲಮ್ ಇದ್ದವರಿಗೆ, ಗ್ಲಾಸ್ ಹಾಕಿ ಮಾಡುವವರಿಗೆ ಇದು ಯೂಸ್ ಆಗ್ತದೆ. ಮತ್ತು ಇದು ಇಯರ್ ಮಫ್ ಅನ್ನು ನಾವು ಇದನ್ನು ಟ್ವಿಸ್ಟ್ ಮಾಡಿ ಅಲ್ಲಿ ಇಯರಿಗೆ ಒಂದು 30 ಮಿನಿಟ್ ಇಟ್ಕೊಳ್ಬೇಕು. 30 ಸೆಕೆಂಡ್ ಇಟ್ಕೊಳ್ಬೇಕು, ಮತ್ತೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನಾರ್ಮಲ್ ಗ್ಲೌಸ್, ಎನಿ ಸಣ್ಣ ಪುಟ್ಟ ಕೆಲಸ ಮಾಡುವಾಗ, ಅಲ್ಲದ್ರೆ ವೆಯ್ಟ್ ಎಲ್ಲ ಎತ್ತುವಾಗ ಕಟ್ಸ್ ಬೀಳದಾಗೆ ಹೆಲ್ಪ್ ಮಾಡ್ತದೆ. ಇಲ್ಲದ್ರೆ ಎಲ್ಲಿ ಕೆಲಸ ಮಾಡುವಾಗ ಆಯಿಲ್ ಎಲ್ಲ ಇದ್ರೆ ರಾಡಲ್ಲೆಲ್ಲ ಗ್ರಿಪ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಇದು ವೆಲ್ಡಿಂಗ್ ಗ್ಲೌಸ್. ವೆಲ್ಡಿಂಗ್ ಮಾಡುವಾಗ ಎನಿ ಸ್ಪಾರ್ಕ್ಸ್ ಕೈಗೆ ಬೀಳದಾಗೆ ಇದು ಹೆಲ್ಪ್ ಮಾಡ್ತದೆ. ಮತ್ತು ಈ ಗ್ಲೌಸ್ ಅಲ್ಲಿ ಮಾಡಿದರೆ ಅದು ಸ್ಪಾರ್ಕ್ಸ್ ಎಲ್ಲ ಕೈಗೆ ಬಿದ್ದು ಸ್ಕಿನ್ ಡ್ಯಾಮೇಜ್ ಎಲ್ಲ ಆಗ್ತದೆ. ಇದು ಸೇಫ್ಟಿ ಜಾಕೆಟ್. ಇದು ನೈಟ್ ವರ್ಕ್ ಮಾಡುವಾಗ ಇದು ವಿಸಿಬಿಲಿಟಿಗೆ ತುಂಬ ಹೆಲ್ಪ್ ಆಗ್ತದೆ. ಈ ರೇಡಿಯಂ ನೈಟ್ ವರ್ಕ್ ಮಾಡುವಾಗ ಅಲ್ಲಿ ಎಕ್ಸ್ಕವೇಷನ್ ಮಾಡುವ ಕತ್ತಲೆ ಇರುವ ಜಾಗದಲ್ಲಿ ಲೈಟ್ ಬಿದ್ದಾಗ ಆ ಮುಂದೆಯಿಂದ ಬರುವ ಕಾರ್ ಆದರೂ ಬೈಕ್ ಆದರೂ ಅವರಿಗೆ ಗೊತ್ತಾಗ್ತದೆ ಅಲ್ಲಿ ವರ್ಕ್ ಆಗ್ತಾ ಉಂಟಂತ. ಇದು ಫಾಲ್ ಪ್ರೊಟೆಕ್ಷನ್. ವರ್ಕಿಂಗ್ ಎಟ್ ಹೈಟ್ ಮಾಡುವಾಗ ಈ ಫಾಲ್ ಪ್ರೊಟೆಕ್ಷನ್ ಯೂಸ್ ಆಗ್ತದೆ. ಮತ್ತೆ ನಾವೆಲ್ಲಿ ಕೆಲಸ ಮಾಡ್ತಿದ್ದೇವೆ ಅಲ್ಲಿ ಇದೆರಡನ್ನು ಬುಕ್ ಮಾಡಿ ವರ್ಕ್ ಮಾಡಬೇಕು. ಆ್ಯಂಡ್ ಇದು ಶಾಕ್ ಅಬ್ಸರ್ವ್. ಸಮ್ಟೈಮ್ಸ್ ಮೇಲಿಂದ ಫೆಲ್ ಡೌನ್ ಆದರೆ ಇದು ಶಾಕ್ ಅಬ್ಸರ್ವ್ ಸೇವ್ ಮಾಡ್ತದೆ.
ಎನಿ ಮಾಡಿಫೈ ಆದ ಹೆಲ್ಮೆಟನ್ನು ಯೂಸ್ ಮಾಡಬಾರ್ದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡುವಾಗ.